ಶತ್ರುವಿನಿಂದ ಭಾರತಕ್ಕೆ ರಕ್ಷಣೆ ನೀಡ್ತಾ ಇದೆ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ ಕ್ಷಿಪಣಿ ವ್ಯವಸ್ಥೆ. L-70 ಏರ್ ಡಿಫೆನ್ಸ್ ವ್ಯವಸ್ಥೆ ಅಮೃತಸರದ ಸ್ವರ್ಣ ಮಂದಿರ, ಪಂಜಾಬ್ನ ವಿವಿಧ ನಗರಗಳು, ಪಾಕ್ನ ಕ್ಷಿಪಣಿ ಡ್ರೋನ್ಗಳಿಂದ ಇವುಗಳನ್ನ ರಕ್ಷಿಸ್ತಾ ಇದೆ. ಭಾರತೀಯ ಭದ್ರತಾ ಪಡೆಗಳ ಬಳಿ ಹೆಮ್ಮೆಯ ಸಾಧನ ಇದು. ದೇಶದ ಸೈನ್ಯದ ಬತ್ತಳಿಕೆಯಲ್ಲಿ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ ಸೇರ್ತಾ ಇದೆ. ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಜಗತ್ತಿನಾದ್ಯಂತ ಹೆಸರು ಮಾಡಿದೆ. ಈಗ ಆಪರೇಷನ್ ಸಿಂಧೂರದಲ್ಲಿ ಮೇಜರ್ ರೋಲ್ ಏನು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಪ್ಲೇ ಮಾಡ್ತು, ಅದು ಇಡೀ ಜಗತ್ತಿನ ಗಮನವನ್ನ ಸೆಳೆದಿದೆ. ದೇಶೀಯ ನಿರ್ಮಿತ ಆಕಾಶ್ ಇಂಡಿಜಿನಸ್ ಮೇಡ್ ಇದು. ಡಿಆರ್ಡಿಒ ಇದಕ್ಕೋಸ್ಕರ 10 ವರ್ಷ ಕೆಲಸ ಮಾಡಿದೆ. 10ಕ್ಕೂ ಹೆಚ್ಚು ವರ್ಷ, 15 ವರ್ಷ ಹೆಚ್ಚು ಕಮ್ಮಿ. ಅವರ ವಿಜ್ಞಾನಿ ಹೇಳ್ತಾ ಇದ್ರು 15 ವರ್ಷ ಕೆಲಸ ಮಾಡಿದೀವಿ ಇದಕ್ಕೋಸ್ಕರ ಅಂತ. ಸೊ ಹಂತ ಹಂತವಾಗಿ ಇದನ್ನ ಡೆವಲಪ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಬಹಳ ಚೆನ್ನಾಗಿ, ಅತ್ಯಂತ ದಕ್ಷವಾಗಿ ಈಗ ಕೆಲಸ ಮಾಡಿದೆ ಇದು. ವಿಶೇಷವಾಗಿ ಪಂಜಾಬ್ನ ಅಮೃತಸರ ಇರಬಹುದು, ಅತ್ಯಂತ ಪ್ರಮುಖ ಸ್ಥಳಗಳಿರಬಹುದು, ಅದೆಲ್ಲವನ್ನು ಕೂಡ ಪಾಕ್ ಕ್ಷಿಪಣಿಗಳಿಂದ ರಕ್ಷಿಸುವ ಕೆಲಸವನ್ನ ಅತ್ಯಂತ ಸಮರ್ಥವಾಗಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡಿದೆ. ಒಂದ್ ಕಡೆ ನಾವು ರಷ್ಯಾದಿಂದ ತಗೊಂಡಿರ್ತಕ್ಕಂಥ S-400, ಮತ್ತೊಂದ್ ಕಡೆ ನಮ್ಮ ಆಕಾಶ್, ಇನ್ನೂ ಸುಮಾರಿದ್ದಾವೆ. ನಮ್ಮ ದೇಶೀಯ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಅನ್ನುವಂಥದ್ದು. ಸೊ 10-15 ವರ್ಷ ಅದಕ್ಕೆ ಪರಿಶ್ರಮ ಹಾಕಿದ್ದು ಕೂಡ ಸಾರ್ಥಕ ಅಂತ ನಮ್ಮ ವಿಜ್ಞಾನಿಗಳು ಹೆಮ್ಮೆ ಪಟ್ಕೊಳ್ತಾ ಇದ್ದಾರೆ. ನೋಡಿ, ಇಂದಿನಿಂದ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ನೆದರ್ಲ್ಯಾಂಡ್ ಹಾಗೆ ಡೆನ್ಮಾರ್ಕ್, ಜರ್ಮನಿಗೆ ಜೈಶಂಕರ್ ಭೇಟಿಯನ್ನು ಕೊಡಲಿದ್ದಾರೆ. ಹಲಗಾಂವ್ ದಾಳಿ ಬಳಿಕ ಕೇಂದ್ರ ಸಚಿವ ಜೈಶಂಕರ್ ವಿಜಿಸಿದ್ದು ಪಾಕ್ ಅಪ್ರಚೋದಿತ ದಾಳಿ ಹಾಗೆ ಉಗ್ರರ ಅಟ್ಯಾಕ್ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಭಾರತ ಪಾಕ್ ಕದನ ವಿರಾಮದ ಬಗ್ಗೆ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಪಾಕಿಸ್ತಾನ ಯಾವ ರೀತಿಯಾಗಿ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದೆ, ಭಯೋತ್ಪಾದಕರನ್ನ ಸಾಕ್ತಾ ಇದೆ, ಭಯೋತ್ಪಾದಕರನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಭಯೋತ್ಪಾದಕರಿಗೆ ಫಂಡ್ ರಿಲೀಸ್ ಮಾಡ್ತಾ ಇದೆ, ಇವೆಲ್ಲವೂ ಕೂಡ ಬೇರೆ ಬೇರೆ ದೇಶಕ್ಕೆ ಮಾಹಿತಿಯನ್ನು ರವಾನಿಸುವಂತಹ ನಿಟ್ಟಿನಲ್ಲಿ, ಜೊತೆಗೆ ಸಾಕಷ್ಟು ಇಷ್ಟು ಮಹತ್ವದ ಚರ್ಚೆ ಇರಬಹುದು. ಬೇರೆ ಬೇರೆ ದೇಶದೊಂದಿನ ರಾಜತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ, ಅವೆಲ್ಲವನ್ನೂ ಕೂಡ ಈ ಸಂದರ್ಭದಲ್ಲಿ ಜೈಶಂಕರ್ ಅವರು ಮಾಡಲಿದ್ದಾರೆ. ಶತ್ರುವಿನಿಂದ ಭಾರತಕ್ಕೆ ರಕ್ಷಣೆ ನೀಡ್ತಾ ಇದೆ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ ಕ್ಷಿಪಣಿ ವ್ಯವಸ್ಥೆ. L-70 ಏರ್ ಡಿಫೆನ್ಸ್ ವ್ಯವಸ್ಥೆ ಅಮೃತಸರದ ಸ್ವರ್ಣ ಮಂದಿರ, ಪಂಜಾಬ್ನ ವಿವಿಧ ನಗರಗಳು, ಪಾಕ್ನ ಕ್ಷಿಪಣಿ ಡ್ರೋನ್ಗಳಿಂದ ಇವುಗಳನ್ನ ರಕ್ಷಿಸ್ತಾ ಇದೆ. ಭಾರತೀಯ ಭದ್ರತಾ ಪಡೆಗಳ ಬಳಿ ಹೆಮ್ಮೆಯ ಸಾಧನ ಇದು. ದೇಶದ ಸೈನ್ಯದ ಬತ್ತಳಿಕೆಯಲ್ಲಿ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ ಸೇರ್ತಾ ಇದೆ. ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಜಗತ್ತಿನಾದ್ಯಂತ ಹೆಸರು ಮಾಡಿದೆ. ಈಗ ಆಪರೇಷನ್ ಸಿಂಧೂರದಲ್ಲಿ ಮೇಜರ್ ರೋಲ್ ಏನು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಪ್ಲೇ ಮಾಡ್ತು, ಅದು ಇಡೀ ಜಗತ್ತಿನ ಗಮನವನ್ನ ಸೆಳೆದಿದೆ. ದೇಶೀಯ ನಿರ್ಮಿತ ಆಕಾಶ್ ಇಂಡಿಜಿನಸ್ ಮೇಡ್ ಇದು. ಡಿಆರ್ಡಿಒ ಇದಕ್ಕೋಸ್ಕರ 10 ವರ್ಷ ಕೆಲಸ ಮಾಡಿದೆ. 10ಕ್ಕೂ ಹೆಚ್ಚು ವರ್ಷ, 15 ವರ್ಷ ಹೆಚ್ಚು ಕಮ್ಮಿ. ಅವರ ವಿಜ್ಞಾನಿ ಹೇಳ್ತಾ ಇದ್ರು 15 ವರ್ಷ ಕೆಲಸ ಮಾಡಿದೀವಿ ಇದಕ್ಕೋಸ್ಕರ ಅಂತ. ಸೊ ಹಂತ ಹಂತವಾಗಿ ಇದನ್ನ ಡೆವಲಪ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಬಹಳ ಚೆನ್ನಾಗಿ, ಅತ್ಯಂತ ದಕ್ಷವಾಗಿ ಈಗ ಕೆಲಸ ಮಾಡಿದೆ ಇದು. ವಿಶೇಷವಾಗಿ ಪಂಜಾಬ್ನ ಅಮೃತಸರ ಇರಬಹುದು, ಅತ್ಯಂತ ಪ್ರಮುಖ ಸ್ಥಳಗಳಿರಬಹುದು, ಅದೆಲ್ಲವನ್ನು ಕೂಡ ಪಾಕ್ ಕ್ಷಿಪಣಿಗಳಿಂದ ರಕ್ಷಿಸುವ ಕೆಲಸವನ್ನ ಅತ್ಯಂತ ಸಮರ್ಥವಾಗಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡಿದೆ. ಒಂದ್ ಕಡೆ ನಾವು ರಷ್ಯಾದಿಂದ ತಗೊಂಡಿರ್ತಕ್ಕಂಥ S-400, ಮತ್ತೊಂದ್ ಕಡೆ ನಮ್ಮ ಆಕಾಶ್, ಇನ್ನೂ ಸುಮಾರಿದ್ದಾವೆ. ನಮ್ಮ ದೇಶೀಯ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಅನ್ನುವಂಥದ್ದು. ಸೊ 10-15 ವರ್ಷ ಅದಕ್ಕೆ ಪರಿಶ್ರಮ ಹಾಕಿದ್ದು ಕೂಡ ಸಾರ್ಥಕ ಅಂತ ನಮ್ಮ ವಿಜ್ಞಾನಿಗಳು ಹೆಮ್ಮೆ ಪಟ್ಕೊಳ್ತಾ ಇದ್ದಾರೆ. ನೋಡಿ, ಇಂದಿನಿಂದ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ನೆದರ್ಲ್ಯಾಂಡ್ ಹಾಗೆ ಡೆನ್ಮಾರ್ಕ್, ಜರ್ಮನಿಗೆ ಜೈಶಂಕರ್ ಭೇಟಿಯನ್ನು ಕೊಡಲಿದ್ದಾರೆ. ಹಲಗಾಂವ್ ದಾಳಿ ಬಳಿಕ ಕೇಂದ್ರ ಸಚಿವ ಜೈಶಂಕರ್ ವಿಜಿಸಿದ್ದು ಪಾಕ್ ಅಪ್ರಚೋದಿತ ದಾಳಿ ಹಾಗೆ ಉಗ್ರರ ಅಟ್ಯಾಕ್ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಭಾರತ ಪಾಕ್ ಕದನ ವಿರಾಮದ ಬಗ್ಗೆ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಪಾಕಿಸ್ತಾನ ಯಾವ ರೀತಿಯಾಗಿ
ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದೆ, ಭಯೋತ್ಪಾದಕರನ್ನ ಸಾಕ್ತಾ ಇದೆ, ಭಯೋತ್ಪಾದಕರನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಭಯೋತ್ಪಾದಕರಿಗೆ ಫಂಡ್ ರಿಲೀಸ್ ಮಾಡ್ತಾ ಇದೆ. ಇವೆಲ್ಲವೂ ಕೂಡ ಬೇರೆ ಬೇರೆ ದೇಶಕ್ಕೆ ಮಾಹಿತಿಯನ್ನು ರವಾನಿಸುವಂತಹ ನಿಟ್ಟಿನಲ್ಲಿ, ಜೊತೆಗೆ ಸಾಕಷ್ಟು ಒಂದಿಷ್ಟು ಮಹತ್ವದ ಚರ್ಚೆ ಇರಬಹುದು, ಬೇರೆ ಬೇರೆ ದೇಶದೊಂದಿನ ರಾಜತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ, ಅವೆಲ್ಲವನ್ನೂ ಕೂಡ ಈ ಸಂದರ್ಭದಲ್ಲಿ ಜೈಶಂಕರ್ ಅವರು ಮಾಡಲಿದ್ದಾರೆ. ಶತ್ರುವಿನಿಂದ ಭಾರತಕ್ಕೆ ರಕ್ಷಣೆ ನೀಡ್ತಾ ಇದೆ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ ಕ್ಷಿಪಣಿ ವ್ಯವಸ್ಥೆ. L-70 ಏರ್ ಡಿಫೆನ್ಸ್ ವ್ಯವಸ್ಥೆ ಅಮೃತಸರದ ಸ್ವರ್ಣ ಮಂದಿರ, ಪಂಜಾಬ್ನ ವಿವಿಧ ನಗರಗಳು, ಪಾಕ್ನ ಕ್ಷಿಪಣಿ ಡ್ರೋನ್ಗಳಿಂದ ಇವುಗಳನ್ನ ರಕ್ಷಿಸ್ತಾ ಇದೆ. ಭಾರತೀಯ ಭದ್ರತಾ ಪಡೆಗಳ ಬಳಿ ಹೆಮ್ಮೆಯ ಸಾಧನ ಇದು. ದೇಶದ ಸೈನ್ಯದ ಬತ್ತಳಿಕೆಯಲ್ಲಿ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ ಸೇರ್ತಾ ಇದೆ. ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಜಗತ್ತಿನಾದ್ಯಂತ ಹೆಸರು ಮಾಡಿದೆ. ಈಗ ಆಪರೇಷನ್ ಸಿಂಧೂರದಲ್ಲಿ ಮೇಜರ್ ರೋಲ್ ಏನು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಪ್ಲೇ ಮಾಡ್ತು, ಅದು ಇಡೀ ಜಗತ್ತಿನ ಗಮನವನ್ನು ಸೆಳೆದಿದೆ. ದೇಶೀಯ ನಿರ್ಮಿತ ಆಕಾಶ್ ಇಂಡಿಜಿನಸ್ ಮೇಡ್ ಇದು. ಡಿಆರ್ಡಿಒ ಇದಕ್ಕೋಸ್ಕರ 10 ವರ್ಷ ಕೆಲಸ ಮಾಡಿದೆ. 10ಕ್ಕೂ ಹೆಚ್ಚು ವರ್ಷ, 15 ವರ್ಷ ಹೆಚ್ಚು ಕಮ್ಮಿ. ಅವರ ವಿಜ್ಞಾನಿ ಹೇಳ್ತಾ ಇದ್ರು 15 ವರ್ಷ ಕೆಲಸ ಮಾಡಿದೀವಿ ಇದಕ್ಕೋಸ್ಕರ ಅಂತ. ಸೊ ಹಂತ ಹಂತವಾಗಿ ಇದನ್ನ ಡೆವಲಪ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಬಹಳ ಚೆನ್ನಾಗಿ ಅತ್ಯಂತ ದಕ್ಷವಾಗಿ ಈಗ ಕೆಲಸ ಮಾಡಿದೆ ಇದು. ವಿಶೇಷವಾಗಿ ಪಂಜಾಬ್ನ ಅಮೃತಸರ ಇರಬಹುದು, ಅತ್ಯಂತ ಪ್ರಮುಖ ಸ್ಥಳಗಳಿರಬಹುದು, ಅದೆಲ್ಲವನ್ನು ಕೂಡ ಪಾಕ್ ಕ್ಷಿಪಣಿಗಳಿಂದ ರಕ್ಷಿಸುವ ಕೆಲಸವನ್ನ ಅತ್ಯಂತ ಸಮರ್ಥವಾಗಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡಿದೆ. ಒಂದ್ ಕಡೆ ನಾವು ರಷ್ಯಾದಿಂದ ತಗೊಂಡಿರ್ತಕ್ಕಂಥ S-400, ಮತ್ತೊಂದ್ ಕಡೆ ನಮ್ಮ ಆಕಾಶ್, ಇನ್ನೂ ಸುಮಾರಿದ್ದಾವೆ. ನಮ್ಮ ದೇಶೀಯ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಅನ್ನುವಂಥದ್ದು. ಸೊ 10-15 ವರ್ಷ ಅದಕ್ಕೆ ಪರಿಶ್ರಮ ಹಾಕಿದ್ದು ಕೂಡ ಸಾರ್ಥಕ ಅಂತ ನಮ್ಮ ವಿಜ್ಞಾನಿಗಳು ಹೆಮ್ಮೆ ಪಟ್ಕೊಳ್ತಾ ಇದ್ದಾರೆ. ನೋಡಿ, ಇಂದಿನಿಂದ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ನೆದರ್ಲ್ಯಾಂಡ್ ಹಾಗೆ ಡೆನ್ಮಾರ್ಕ್, ಜರ್ಮನಿಗೆ ಜೈಶಂಕರ್ ಭೇಟಿಯನ್ನು ಕೊಡಲಿದ್ದಾರೆ. ಹಲಗಾಂವ್ ದಾಳಿ ಬಳಿಕ ಕೇಂದ್ರ ಸಚಿವ ಜೈಶಂಕರ್ ವಿಜಿಸಿದ್ದು ಪಾಕ್ ಅಪ್ರಚೋದಿತ ದಾಳಿ ಹಾಗೆ ಉಗ್ರರ ಅಟ್ಯಾಕ್ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಭಾರತ ಪಾಕ್ ಕದನ ವಿರಾಮದ ಬಗ್ಗೆ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಪಾಕಿಸ್ತಾನ ಯಾವ ರೀತಿಯಾಗಿ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದೆ, ಭಯೋತ್ಪಾದಕರನ್ನ ಸಾಕ್ತಾ ಇದೆ, ಭಯೋತ್ಪಾದಕರನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಭಯೋತ್ಪಾದಕರಿಗೆ ಫಂಡ್ ರಿಲೀಸ್ ಮಾಡ್ತಾ ಇದೆ. ಇವೆಲ್ಲವೂ ಕೂಡ ಬೇರೆ ಬೇರೆ ದೇಶಕ್ಕೆ ಮಾಹಿತಿಯನ್ನು ರವಾನಿಸುವಂತಹ ನಿಟ್ಟಿನಲ್ಲಿ, ಜೊತೆಗೆ ಸಾಕಷ್ಟು ಒಂದಿಷ್ಟು ಮಹತ್ವದ ಚರ್ಚೆ ಇರಬಹುದು, ಬೇರೆ ಬೇರೆ ದೇಶದೊಂದಿನ ರಾಜತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ, ಅವೆಲ್ಲವನ್ನೂ ಕೂಡ ಈ ಸಂದರ್ಭದಲ್ಲಿ ಜೈಶಂಕರ್ ಅವರು ಮಾಡಲಿದ್ದಾರೆ.